ಹಾಯ್ ಸ್ನೇಹಿತರೆ ಹಾಗೂ ಬಂಧುಗಳೇ, ನಿಮಗೆಲ್ಲ ವಾಸು ಚಾನಲ್ಗೆ ಸ್ವಾಗತ. ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ರೈತ ಬಾಂಧವರೇ, ನಿಮಗೆ ಒಳ್ಳೆ ಗುಡ್ ನ್ಯೂಸ್. ಇವತ್ತಿನ ವಿಷಯ ಏನಪ್ಪ ಗುಡ್ ನ್ಯೂಸ್ ಅಂದರೆ, ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ 16ನೇ ಕಂತಿನ ಅಮೌಂಟ್ ನಿಮ್ಮ ಖಾತೆಗೆ ಬಿದ್ದಿದೆ. ನೀವು ಈ ಕೂಡಲೇ ಚೆಕ್ ಮಾಡ್ಕೊಳ್ಳಿ, ಅಕೌಂಟನ್ನು ಬಂದಿದೆಯೋ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಮತ್ತೀಗ ಬಂದಿಲ್ಲ ಅಂದರೆ ಸ್ಟೇಟಸ್ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಏನಾಗಿದೆ ಅಂತನ. ಬನ್ನಿ ನೋಡೋಣ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದು ಅಂತನ ಹೇಳ್ಕೊಡ್ತೀನಿ. ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಮತ್ತು ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವ ರೀತಿ ಮಾಡ್ಬೋದು ನೀವು ಸ್ಟೇಟಸ್ ನಿಮ್ಮ ಮೊಬೈಲಾಗೆ. ಈಗ ಇಲ್ಲಿ ನೋಡಿ, ಒಂದು ಮೆಸೇಜ್ ಬಂದಿದೆ ಕೆಲವ್ರಿಗೆಲ್ಲ, ನಂದು ಬಂದಿದೆ. ನಂದೇನು ಆಗ್ತಿಲ್ಲ, ಬಟ್ FID ಲಿಂಕ್ ಆಗಿರೋರಿಗೆ ಮಾತ್ರ ಈ ಥರ ಬಂದಿದೆ. ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆ 16ನೇ ಕಂತಿನ Rs. 2,000 ಆರ್ಥಿಕ ನೆರವು ನಿಮ್ಮ ಬ್ಯಾಂಕಿನ ಖಾತೆಗೆ ನೇರ ನಗದು ವರ್ಗಾವಣೆಯಾಗಿರುತ್ತದೆ. ಇದು ನಿಮ್ಮ ಕೃಷಿ ಚಟುವಟಿಕೆಗಳಿಗೆ ಸಹಕಾರವಾಗುತ್ತದೆ ಎಂದು ಭಾವಿಸುತ್ತೇನೆ. ನಿಮ್ಮ ನರೇಂದ್ರ ಮೋದಿ. ಈ ಥರ ಒಂದು ಮೆಸೇಜು 2 ಸತಿ ಬಂದಿತ್ತು ನನಗೆ. ನಿಮಗೂ ಬಂದಿರುತ್ತೆ, ಯಾರ್ಯಾರು FID ಮಾಡ್ಕೊಂಡಿರ್ತೀರೋ ಅವ್ರಿಗೆಲ್ಲನ ನೋಡ್ಕೊಳ್ಬೋದು. ಮತ್ತು ದುಡ್ಡು ಬಿದ್ದೈತೆ ಅಂತ ಅರ್ಥ. ಈ ಥರ ಬಂದೈತೆ ಅಂದರೆ ನಿಮಗೆ ದುಡ್ಡು, ನಿಮಗೆ ಅಂದರೆ FID ಹಾಕ್ತಿದ್ದಂಗೆ ಬಂದಿರಲ್ಲ, ಅಲ್ಲಿ PM ಕಿಸಾನ್ಗೆ ಹಾಕಿರ್ಬೇಕು. ಅಪ್ಲಿಕೇಶನ್ ಹಾಕಿರೋರಿಗೆ ಪ್ರತಿಯೊಬ್ಬರಿಗೂ ಅಮೌಂಟ್ ಬಿದ್ದೈತೆ. ಬನ್ನಿ ನೋಡೋಣ ಬನ್ನಿ. ಇದು PM ಕಿಸಾನ್ ವೆಬ್ಸೈಟ್ ಗೊತ್ತಲ್ಲ ನಿಮಗೆ, ಆ ವೆಬ್ಸೈಟ್ಗೆ ಹೋದಾಗ ಒಂದು ಈ ಥರ ಓಪನ್ ಆಗುತ್ತೆ. ತೋರಿಸ್ತೀನಿ ಸ್ಟಾರ್ಟಿಂಗಿಂದನ. ಈ ಥರ PM ಕಿಸಾನ್ದು ಒಂದು ವೆಬ್ಸೈಟ್ ಇದೆ. ಅದು ಬೇಕಾದರೆ ಲಿಂಕ್ ಹಾಕ್ತೀನಿ, ಆ ಲಿಂಕ್ ಮುಖಾಂತರ ನೀವು ಹೋಗಿ ನೋಡ್ಕೊಬೋದು. ಇಲ್ಲಿ ಕೆಳಗಡೆ ಇಲ್ಲಿದೆ ನೋಡಿ, KYC, ನ್ಯೂ ಫಾರ್ಮರ್ ರಿಜಿಸ್ಟ್ರು, ಸ್ಟೇಟಸ್ಸು, ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮು, CAC ಫಾರ್ಮರ್ಸ್ ಇವೆಲ್ಲ ಇದ್ದಾವೆ. ಇದರೊಳಗೆ ಇಲ್ಲಿದೆಯಲ್ಲ ನೌ ಯುವರ್ ಸ್ಟೇಟಸ್, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ಇಲ್ಲಿ ಫಸ್ಟು ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ, ಅಂದರೆ ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಇದ್ರೇ ಅದು ಸ್ಟೇಟಸ್ ಗೊತ್ತಾಗೋದು. ಹಾಗಾಗಿ ನೀವೇನು ಮಾಡಬೇಕು, ಇಲ್ಲಿ ನೌ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಐತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಹಿಂಗೆ ಕ್ಲಿಕ್ ಮಾಡಿದಾಗ ಈ ಥರ ಓಪನ್ ಆಗುತ್ತೆ. ನಿಮ್ಮದು ಫೋನ್ ನಂಬರ್ ಲಿಂಕ್ ಆಗಿರೋದು ಫೋನ್ ನಂಬರ್ ಇದ್ರೆ ಸಾಕು, ಅಥವಾ ನಿಮ್ಮದು ಆಧಾರ್ ಕಾರ್ಡ್ ನಂಬರ್ ಇದ್ದರೆ ಸಾಕು. ಆಧಾರ್ ಕಾರ್ಡ್ ನಂಬರ್ ಹಾಕಿ, ಇಲ್ಲಿ ಕ್ಯಾಪ್ಚರ್ ಹಾಕಿ, ಇಲ್ಲಿ OTP ಗೆಟ್ OTP ಅಂತ ಕೊಟ್ಟರೆ ಸೀದಾ OTP ಬರುತ್ತೆ. OTP ನಂಬರ್ ಹಾಕಿದರೆ ಅಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ ಸಿಗುತ್ತೆ. ಆ ರಿಜಿಸ್ಟರ್ ನಂಬರ್ ತಗೊಂಡು ಇಲ್ಲಿಗೆ ಬಂದು, ಇಲ್ಲಿ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ, ಇಲ್ಲಿ ಯುವರ್ ಸ್ಟೇಟಸ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಹಾಕಿ, ಇಲ್ಲಿ ಕ್ಯಾಪ್ಚರ್ ಹಾಕಿ ಗೆಟ್ OTP ಅಂತ ಕೊಟ್ಟರೆ ಒಂದು OTP ಬರುತ್ತೆ. ಆ OTPನ ಇಲ್ಲಿ ಪಿನ್ ಹಾಕಿದ ತಕ್ಷಣ ತಿರ್ಗಾ ಕೆಳಗಡೆ ಒಂದು ಸಬ್ಮಿಟ್ ಆಪ್ಷನ್ ಸಿಗುತ್ತೆ. ಆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು ಫುಲ್ ಸ್ಟೇಟಸ್ ಗೊತ್ತಾಗುತ್ತೆ. ಫುಲ್ ಡೀಟೇಲ್ಸು ಮತ್ತು ಸ್ಟೇಟಸ್ ಎಲ್ಲ ಗೊತ್ತಾಗುತ್ತೆ. ಈಗ ನಮ್ಮ ಕೈಯಲ್ಲಿ ಯಾವುದೇ ಇದು ಬಂದಿಲ್ಲ. ಇದು ಇನ್ಫಾರ್ಮೇಷನ್ ಏನಂದರೆ, ದುಡ್ಡು ಬಿದ್ದೈತಲ್ಲ, ಒಂದು ಇನ್ಫಾರ್ಮೇಷನ್ ನಿಮಗೆ ತಿಳಿಸ್ಕೊಡೋಣ ಅಂತ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇನ್ಫಾರ್ಮೇಷನ್ನು ನಿಮ್ಗೆ ಇಷ್ಟ ಆಗೈತೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿ. ಎಲ್ಲ ರೈತರಿಗೂ ತಲುಪಿಸೋಂಗೆ ಶೇರ್ ಮಾಡಿ. ಎಲ್ಲ ರೈತರು ನೋಡಿ ದುಡ್ಡು ಯೂಸ್ ಮಾಡ್ಕೊಂಬ್ಲಿ, ಎಲ್ಲ ರೈತರದ್ದು. ಮತ್ತು ಇದು ಅವರ ಕೆಲಸ ಕಾರ್ಯಗಳಿಗೆ, ಹೊಲದ ರೈತರ ಜಮೀನ ಎಲ್ಲ ಕೆಲಸ ಕಾರ್ಯಗಳಿಗೆ ಅವ್ರ ದುಡ್ಡ ಯೂಸ್ ಮಾಡ್ಕೊಂಬ್ಲಿ. ಥ್ಯಾಂಕ್ ಯು ಫ್ರೆಂಡ್ಸ್.